ಆ ನ್ಯಾಯ ಬಗೆಹರಿಬೇಕಾದ್ರ ಅಗಸ್ತ್ಯ ಮುನಿಗಳು ಸೂರ್ಯದೇವ ಆದಿಶೇಷ ಬರಬೇಕಾಗಿತ್ತು. ಹೌದು. ಅವರೆಲ್ಲ ಸವಿಸ್ತಾರವಾಗಿ ಒಂದು ತಾಸ ಹೇಳ್ಯಾರ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ. ಹಾ ಹಾ ಹೇಳ್ಯಾರಲ್ರಿಪ್ಪ. ಅದು ಏಕಕ ಓ ಅವಾಗೆಲ್ಲಿ ಅಂಗಡಿ ತೆಗಿತು ಒಪ್ಪ ಬೆಳಗು ಮುಂಜಾನೆ ಸಮಯದಾಗ. ರೊಕ್ಕ ಕೊಟ್ಟು ನಮ್ಮನ್ನು ಯಾಕೆ ಕರ್ಸಿರಿ ಇಲ್ಲಿ? ಆಗೈತ್ರಿಪ್ಪ, ಚೊಕ್ಕ ಬಂಗಾರ ಕೂಡಿರಿಪ್ಪ, ಹಿಂಗೆ ಮಾಡ್ಬೇಕು ಹೋಗ್ಬೇಡ್ರಿ. ಇನ್ನೊಂದು ತಾಸ ಇರ್ಲಪ್ಪ ಯಪ್ಪ ಇರ್ಲಿ ಅಪ್ಪ. ಅಗಸ್ತ್ಯ ಮುನಿಗಳ ಮತ್ತು ಸೂರ್ಯದೇವ ಆದಿಶೇಷನ ಆಹಾ ಕರ್ಯಾಕ ಹೋದ್ರು ಕದನ ಹತ್ತಿದ ಸಲುವಾಗಿ ಎಲ್ಲ ತಪ್ಪಿ ಮಾತಾಡಕ್ ಹೋಗ್ಬೇಡ. ಹೌದು. ಅಗಸ್ತ್ಯ ಮುನಿಗಳು ಯಾಕ ದಕ್ಷಿಣ ದಿಕ್ಕಿನೊಳಗೆ ಹೋಗಿ ಕೂತಿದ್ರು? ಆಹಾ ಯಾಕ್ರಿಪ್ಪ? ಅದರ ತಾತ್ಪರ್ಯನೇ ಬೇರೆ ಅದ. ಕೈಲಾಸ ಪರ್ವತದಲ್ಲಿ ಉತ್ತರ ದಿಕ್ಕಿನೊಳಗೆ, ಈ ಭೂಮಂಡಲದ ಉತ್ತರ ದಿಕ್ಕಿನೊಳಗೆ ಪಾರ್ವತಿ ಪರಮೇಶ್ವರರ ಲಗ್ನ ನಡೆದಿತ್ತು. ಲಗ್ನ ನಡೆದಲ್ರಿಪ್ಪ. 33 ಕೋಟಿ ದೇವತೆಗಳು, 66 ಕೋಟಿ ರಾಕ್ಷಸರು, ಸಪ್ತ ಋಷಿಗಳು, 9 ಕೋಟಿ ಸಿದ್ಧರು ಎಲ್ಲಾರು ಪಾರ್ವತಿ ಪರಮೇಶ್ವರನ ಲಗ್ನಕ್ಕೆ ಹೋದ್ರು. ಇದು ಭೂಮಿ ಅನ್ನುವಂಥದ್ದು ಹೆಂಗದಪ್ಪ ಅಂತ ಕೇಳಿದ್ರೆ ನೀರಿನೊಳಗೆ ನಾವಿದ್ದಂಗದ. ನೀರಿನೊಳಗ ಒಂದು ನಾವಿದ್ದಂಗದ ಇದು ಭೂಮಿ. ಹೌದಲ್ರಿಪ್ಪ, ಹೌದು. ಸುತ್ತು ಕಡೆ ಎಲ್ಲ ನೀರೈತಿ, ಬಡ್ಡ್ಯಾಗ ನೀರೈತಿ. ಅಂತ ಒಂದು ನೀರಿನೊಳಗ ಒಂದು ನಾವಿದ್ದಂಗ ಈ ಭೂಮಿ ಐತಿ. ಐತಲ್ರಿಪ್ಪ. ಎಲ್ಲ 66 ಕೋಟಿ ರಾಕ್ಷಸರು, 33 ಕೋಟಿ ದೇವತೆಗಳು, ಸಪ್ತ ಋಷಿಗಳು, 9 ಕೋಟಿ ಸಿದ್ಧರು. 9 ಕೋಟಿ ಸಿದ್ಧರು ಎಲ್ಲಾರು ಉತ್ತರ ದಿಕ್ಕಿನ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಪರಮೇಶ್ವರನ ಲಗ್ನಕ್ಕೆ ಹೋದ್ರು. ಈ ಉತ್ತರ ದಿಕ್ಕಿನ ಭೂಮಿ ತೆಳಗಿಳ್ಯಾಕತ್ತು, ದಕ್ಷಿಣ ದಿಕ್ಕಿನ ಭೂಮಿ ಮ್ಯಾಲೆ ಎಳಾಕತ್ತು ನೀರಾಗ. ಹೌದಲ್ರಿಪ್ಪ, ಹೌದು. ಆಗೇನಾಗ್ತದ? ಹಿಂಗ ಉಳ್ಳಾಡಕತ್ತು. ಹೌದು. ಜನ ಎಲ್ಲ ಅಲ್ಲೋಲು ಕಲ್ಲೋಲು ಆಯ್ತು, ಇನ್ನೇನು ಮಾಡಬೇಕು ಅಂದಾಗ ಪರಮೇಶ್ವರ ಅಗಸ್ತ್ಯ ಮುನಿಗಳಿಗೆ ಹೇಳ್ದ. ಏನ್ ಹೇಳ್ತಾನ್ರಿಪ್ಪ? ಋಷಿಗಳೇ ಇದು ಸಮತೋಲ ಆಗಬೇಕಾದ್ರೆ ನಿಮ್ಮಿಂದ ಮಾತ್ರ ಸಾಧ್ಯದ. ಹೌದು. ಇದಕ್ಕೆ ನೀವೇ ಏನಾದರೂ ಒಂದು ಉಪಾಯ ಹುಡುಕ್ರಿ ಅಂತಂದಾಗ ಅಗಸ್ತ್ಯ ಮುನಿಗಳು ಪಾರ್ವತಿ ಪರಮೇಶ್ವರರ ಲಗ್ನದಾಗ ನಿಲ್ಲಿಲ್ಲ. ದಕ್ಷಿಣ ದಿಕ್ಕಂದ್ರೆ ತಮಿಳುನಾಡದ ಬಾರ್ಡರ್. ಹೌದು. ರಾಮೇಶ್ವರ ದಂಡಿಗೆ ಇನ್ನಾದ್ರೂ ಜಾಗ ಸಿಗ್ತೈತಿ ನೋಡಾಕ. ಹೌದು. ದಕ್ಷಿಣ ದಿಕ್ಕಿನ ಭೂಮಿ ಮ್ಯಾಲ ಹೋಗಿ ಯೋಗದಂಡ ಕಮಂಡಲ ತಗೊಂಡು ಆಸನ ಹಾಕಿ ಕೊತ್ತು ಬಿಟ್ರು. ಭೂಮಿ ಸಮತಾಲಾಗಿ ಸುಮ್ಮನೆತ್ತು ಬಿಡ್ತು. ಹೌದು ಹೌದು ಹೌದಾ. ಇದು ಇನ್ನ ಹಿಂದ ಕತ್ತಿ ಬಿಟ್ಟಿದಿ. ಇದು ನಡಬಾರಕ ತಂದ ಚೋಟೆ ಹಚ್ಚಿಕಂದ ಕಡಲ್ಲ 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 ಚಿಟ್ಲಿ ಹೊಡ್ಕೊಟ್ಟು ಎದ್ದಿತ್ತಮ್ಮ. ಹೌದು. ನಾವೊಂದು ಮಾತ ಏನು ಕೇಳಿನಿ? ಏನ್ರಿಪ್ಪ? ದೈವ ಅಂದ್ರೆ ಹೆಂಗದ ಅಂತ ಹೇಳಿ ಬ್ರಹ್ಮದೇವರ ಸ್ವತಃ ತನ್ನ ಮಗನ ಹನಿಬಾರ ಬರೆದಿದ್ದ, ಅಳಕಿಸಕ್ಕಾಗಲಿಲ್ಲ, ಅದು ಭೋಗದಾಗಿದ್ದದ ಅದೇ ಹೋಯ್ತು ಅಂತ ನಾ ಹೇಳಿನಿ. ಹೇಳಿದ್ವಲ್ರಿಪ್ಪ. ನನಗೆ ಪ್ರಶ್ನೆ ಮಾಡಿದ ನೀನು ಏನ್ ಮಾಡ್ತಾರ್ರಿಪ್ಪ? ಬ್ರಹ್ಮನ ಮಗನ ಲಗ್ನ ಆಗ್ಬೇಕಾದ್ರೆ ಎಷ್ಟು ವರ್ಷಕ್ಕಾಯ್ತು? ಲಗ್ನ ಆಗ್ಬೇಕಾದ್ರೆ ಮೊದಲು ತೊಟ್ಟಲ ಕಾರ್ಯ ಆಗ್ಯದ. 13 ದಿವಸಕ್ಕೆ ಅವಾಗ ಹೆಸರು ಏನಿಟ್ಟಾರ ನೋಡಪ್ಪ ದಗದ. ಬ್ರಹ್ಮನ ಮಗನಿಗೆ ಕನ್ಯಾ ತೆಗದ್ರಪ್ಪ ಅಂತಂದ್ರ ಕನ್ಯಾದ ತಾಯಿ ತಂದೆ ಯಾರು? ಹೌದು. ಇದಕ್ಕೆ ಪ್ರಯತ್ನ ಆತಾರ. ಹೆಂಗೋ ಚೇರ್ಮನ್ ಹಿಂಗ್ಯಾಕ್ ಮಾಡತ್ತಾರ ಇವ್ರ? ನೀ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಆ ಮಾತು ಬೇರೆ. ನೀ ಏನು ಬೆಳೆಸ್ಬೇಕಾಗ್ಯದ? ಇವತ್ತ ಪ್ರಯತ್ನ ಬೆಳೆಸ್ಬೇಕಾಗ್ಯದ. ಪ್ರಯತ್ನ ಬೆಳೆಸ್ಬೇಕಾಗ್ಯದ. ಹೆಂಗೋ ಮಲ್ಲು? ಪ್ರಯತ್ನದಿಂದ ಯಾರ್ಯಾರು ಫಲ ತಗೊಂಡಾರ ಇದು ಬಹಳ ಮುಖ್ಯದು ತಮ್ಮ. ಹೌದು. ಮತ್ತೆ ಹೇಳ್ತಿದಿ, 3 ಲೋಕದ ಗಂಡ ಅರ್ಜುನನ ರುಂಡ ಹಾರಿ ಹೋಗ್ಯದ ಬಬ್ಬರು ಅಣ್ಣ ಕೈಯಾಗ. ನೋಡಪ್ಪ ದಗದ. ಅಪ್ಪಗ ಮಾನ್ಯತೆ ಕೊಟ್ಟು ಮರ್ಯಾದೆ ಕೊಟ್ಟು ನಾ ಬಾಗಿ ನಡ್ಯಾಕತ್ತೇನಿ. ಮತ್ತ ನೀ ಇಲ್ಲ ಶಟದ ನಡಿಪ ಅಂತಂದ್ರ ಅಪ್ಪನ ರುಂಡ ಹೌದೂರಿಗೆ ಹೋಗಿ ಬೀಳ್ತದ ಹೊತ್ತೇರು ಗುಡ್ದ. ಹೌದ್ ಹೌದ್ ಹೌದು ಅಂದಾನ್ರಿಪ್ಪ, ಅಂದಾನ್ರಿ ತಮ್ಮ. ಹಿಂದೂ ಇಂಥ ಜನ ಬಾಳ ಮಂದಿ ಆಗ್ಯಾರ. ಈಗ ಸದ್ಯನು ಬಾಳ ಮಂದಿ ನಡೆದಾರ, ಇನ್ನು ಮುಂದೆ ಆಗಾವ್ರ ಅದಾರ. ಅದಾರಲ್ರಿಪ್ಪ.
ಬೆಳಗು ಮುಂಜಾನೆ ಸಮಯದಲ್ಲಿ ನಿನಗೊಂದು ಮಾತು ಹೇಳ್ತೀನಿ. ಏನ್ರಿಪ್ಪ ಅದು? ಬಬ್ಬುರುವಾನ ಅರ್ಜುನನ ದೃಷ್ಟಾಂತ ನೀ ಕೊಟ್ಟ ತಂದೆ ಮಗನಿಗೆ ಹೋಲಿಸಿದೆಯಲ್ಲ, ಹಾ ಇಲ್ಲೊಂದು ಮಾತು ಹೇಳ್ತೀನಿ. ರಾಮಾಯಣ ಕಾಲದೊಳಗ ತ್ರೇತಾಯುಗದಾಗ ಏನ್ರಿಪ್ಪ ಮಾತಾ? ಮಕರ ಧ್ವಜ ಅನ್ನುವಂತ ವ್ಯಕ್ತಿ ಸಮುದ್ರ ದಂಡಿಗೆ ಕೂತಿದ್ದ. ಹೌದ್, ಆ ದಾರಿ ಹಿಡಿದು ಯಾರೇ ಬರ್ಲಿ, ಯಾರ ಬರ್ಲಿ ಒಟ್ಟ ಆ ದಾರಿ ಹಿಡಿದು ಯಾರೇ ಬಂದ್ರಂದ್ರೆ ಮುಂದೆ ದಾಟಿ ಹೋಗಿ ಬಿಡ್ತಿದ್ದಿಲ್ಲ. ಹೌದ್, ಅವ್ರನ್ನ ತರ್ಮಾವ ನೀ ಎಲ್ಲಿ ಹೊಂಟ್ರಿ ಅತ್ತನ, ನಾ ಮುಂದೆ ಹಿಂಗೆ ದಾಟಿ ಹೊಂಟಿನಿ ನನ್ನ ಜೋಡಿ ಯುದ್ಧ ಮಾಡಿ ಹಾ ಹೆಚ್ಚಾಗಿ ಹೋಗಬೇಕು ಅಂತ ಹಾದಿ ಕಟ್ಟಿ ಬಿಡ್ತಿದ್ದ. ಹೌದು. ಅವು ಅಂಜಿ ನಮಗೆ ಯುದ್ಧ ಬೇಡ ಅಂತಂದು ಅಂದ್ರ ಹಾ ಅವತ್ತು ರೊಟ್ಟೆ ಹಿಡ್ದ ಹಿಂಗ ಸುತ್ತ ತಾಸು ಮ್ಯಾಲ ಹಾರಿಸಿದಂದ್ರ ಹಾ ಒಂದು 4-5 ತಾಸಿಗೆ ಬಂದು ಸಮುದ್ರ ದಂಡ್ಯಾಗ ಉಸುಕಿನಾಗ ಬೀಳ್ತಿದ್ದವು. ನೋಡಪ್ಪ ಎಷ್ಟು ತಾಕತ್ವಂತಿದ್ದ ನಾವು. ಮಕರ ಧ್ವಜ ಎಷ್ಟು ತಾಕತ್ತಿರ್ಬೇಕ್ರಿ. ರೊಟ್ಟಿ ಹಿಡ್ದ ಹಿಂಗ ಮ್ಯಾಗ ಹಾರಿಸಿದಂದ್ರ ಹಾ ಮ್ಯಾಗ ಹೋದದ್ದು ಹೊಳ್ಳಿ ಬಂದು ಉಸುಕಿನಾಗ ಬೀಳ್ಬೇಕಾದ್ರೆ 4-5 ತಾಸು ಆಗ್ತಿತ್ತ. ಓಹೋ ಅಟ್ ಅಂತರ ಹಾರಿಸ್ತಿದ್ ಮುತ್ಯ. ಹೌದ್, ಆ ದಾರಿ ಹಿಡಿದು ಒಂದು ದಿವಸ ಹನುಮಂತ ಬಂದ. ಹನುಮಂತ ಬಂದಲ್ರಿಪ್ಪ. ಹನುಮಂತ ಮುದುಕನ ವೇಷ ತೊಟ್ಕೊಂಡ ಅದೇ ದಾರಿ ಹಿಡ್ದ ಬಂದ. ಮಕರ ಧ್ವಜ ತರಿಬದವನಿಗೆ. ಹಾ ಹಾ ಮುತ್ಯ ನಿಲ್ಲಿ, ಮುದಕ ನಿಲ್ಲ, ಎಲ್ಲಿ ಹೊಂಟಿದೆ ಅಂದ. ನಾ ಮುಂದೆ ರಾಮ ದೇವರ ಸೇವಾಕ್ ಹೋಗ್ಬೇಕಾಗ್ಯದಪ್ಪ, ದಾರಿ ಬಿಡು ಅಂದ. ಹೌದು. ನೀ ರಾಮನ ಸೇವಾಕರೇ ಹೋಗ, ರಹಿಮನ ಸೇವಾಕರೇ ಹೋಗು. ಹೌದು. ಈ ದಾರಿ ಹಿಡ್ದ ನೀ ದಾಟಿ ಹೋಗ್ಬೇಕಾದ್ರೆ ನಾನು ಜೋಡಿ ಯುದ್ಧ ಮಾಡಿ ಹೆಚ್ಚಾದ್ರೆ ಹೋಗೋದು, ಇಲ್ಲಂದ್ರೆ ಇತ್ತ ಹೊಳ್ಳಿ ಹೋಗು ಅಂದ. ಹಾ ಹಾ ಹಾಗೇನು ಹೇಳ್ತಾನ್ರಿಪ್ಪ. ಅವಾಗ ಹನುಮಂತಂದ, ತಮ್ಮ ನನ್ನ ವಯಸ್ಸೇನು ನಿನ್ನ ವಯಸ್ಸೇನ, ಹಾ ಇದು ಚಂದರೇ ಕಾಣ್ತೈತೇನೋ, ಬ್ಯಾಡ ಅಂದ. ಹೌದು. ಅದನ್ನೆಲ್ಲ ಹೇಳ್ಬೇಡ ನನಗೆ. ನೀ ದಾಟಿ ಹೋಗಿದ್ದೆ ಅಂದ್ರೆ ನಾನು ಜೋಡಿ ಯುದ್ಧ ಆಡಿ ಹೆಚ್ಚಾಗಿ ಹೋಗು, ಹೆಚ್ಚಾಗಿ ಹೋಗ, ಇಲ್ಲಂದ್ರೆ ನಾ ಸೋತನೆತ್ತ ಒಪ್ಕೊಂಡ ಹೊಳ್ಳಿ ಹೋಗಿಬಿಡು. ಹಾ 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 ನೋಡ್ರಿಪ್ಪ. ಹನುಮಂತಂದ, ಸಂಕಟ ಬಂದಾಗ ವೆಂಕಟರಮಣ ಇರ್ಲಿಲ್ಲಪ್ಪ ತಂದ. ಹಾ ಹಾ ಮಕರ ಧ್ವಜಾಗ ಹನುಮಂತಗ ಯುದ್ಧ ನಡೀತು, ಮಲ್ಲ ಯುದ್ಧ. ಹೌದ್. ಹನುಮಂತ ದೇವ್ರ ಮುಪ್ಪಾನ ಮುದುಕ ಆಗಿದ್ದ. ಹಾ ಇದೇನ್ ಮಾಡ್ತದ ಪಿಚ್ಚ ಮುದುಕ ತಿಳ್ಕೊಂಡಿದ್ದಾವ. ಇವ್ ಯಾರ್ದಾನ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಗೊತ್ತಿರ್ಕಲ್ರಿಪ್ಪ ಅವ್ರಿಗೆ. ಅಮಾತ ಮ್ಯಾಗ ಚೆಂಡಿಗೆ ಒಂದು ಕೈ ಹಾಕಿದ ಬಡ್ಡ್ಯಾಗ. ಹಾ 2 ಕಾಲು ಸಂದ್ರಿ ಒಂದು ಕೈ ಹಾಕಿ ಎತ್ತಿ ಹಿಂಗ ಮುಂಗೈ ಮ್ಯಾಗ ತಗೊಂಡ್ ಬಿಟ್ಟ ತಲೆ ಮ್ಯಾಗ. ತಲೆ ಮ್ಯಾಗ ತಗೊಂಡ ಯಾರ? ಹನುಮಂತ. ಹನುಮಂತ ಮಕರ ಧ್ವಜಾನ ಹಿಂಗ ತಲೆ ಮ್ಯಾಲ ತಗೊಂಡ ಹಾ ಎತ್ತಿ ಉಸುಕಿನಾಗ ಹಂಗಾತ್ ಬಿಟ್ಟ. ಹೌದು. ಎದಿ ಮ್ಯಾಲ ಕೂತ. ಹಾ ಹಾ ಹನುಮಂತ ಯಾರ ಎದಿ ಮ್ಯಾಗ? ಮಕರ ಧ್ವಜಾನ ಎದಿ ಮ್ಯಾಲ. ಮಕರ ಧ್ವಜಾನ ಎದಿ ಮ್ಯಾಗ ಕೂತ. ಹಾ ಹಿಂಗ ನೋಡಿದವ ಮಕರ ಧ್ವಜ. ಮಕರ ಧ್ವಜ ನೋಡಿದ. ಹಾ ಅಲ್ಲ ಮಗನ, ನಾ ಒಬ್ಬ ಸಿಕ್ಕಿನತ್ ನಾನು ಎದಿ ಮ್ಯಾಗ ಕೂತದಿ, ಸಣ್ಣ ಹುಡುಗತ ಕೂತದಿ. ಈ ಟೈಮ್ದಾಗ ನಮ್ಮ ಅಪ್ಪ ಇರ್ಬೇಕಾಗಿತ್ತು, ನೋಡ್ತಿದ್ದಿ ನಿನ್ನ ಸುದ್ದಿ ಅನ್ನೋ. ನೋಡಪ್ಪ ದಗದ ಅಪ್ಪ ನೆನಸ್ತಾನ ಅಲ್ಲಿ. ಅವಾಗ ಅಪ್ಪನ ನೆನಪಾಯ್ತು. ನೀ ಯಾರು ಅನ್ನವು. ಹೌದು. ನಾ ಮಕರ ಧ್ವಜ ಇದ್ದೀನಿ, ಹನುಮಂತನ ಮಗ ಅಂದ. ನೋಡಪ್ಪ ಹೆಂಗೋ ಮಲ್ಲು. ಹನುಮಂತಗ ನೀ ಯಾವಾಗ ಮಗ ಅದು ಓ ಮಗನ ಅನ್ನವು. ಹೌದು. ನಮ್ಮಪ್ಪ ಹನುಮಂತ ಸಮುದ್ರಕ್ಕ ಹಾರಿ ಹಾ ಲಂಕಾಕ ಸೀತಾದೇವಿ ಸೋದಿ ಹೊಂಟಿದ್ದ. ಅವನ ಹನಿ ಬೆವರ ನೀರಾಗ ಬಿತ್ತು, ನನ್ನ ತಾಯಿ ಕುಡ್ದಾಳ ಬೆವರ ನೀರ. ಹೌದು. ಗರ್ಭಧರಿಸಿ ಹುಟ್ಟಿ ಬಂದಂತ ಮಕರ ಧ್ವಜ ನಮ್ಮಪ್ಪ ಹನುಮಂತ ಒಟ್ಟು ಸೂರ್ದಾನು ಅಂದ. ಎಲ್ಲಿ ಬಿದ್ದಿದ್ದೀವ? ಉಸುಕಿನ್ಯಾಗ ಹಂಗಾತ ಬಿದ್ದಿದ್ದ. ಅವನ ಎದಿ ಮೇಲೆ ಯಾರು ಕೂತಿರು? ಹನುಮಂತ ಗೊತ್ತಾನ್ರಿಪ್ಪ. ಅಪ್ಪ ಅನ್ನುವಂಥದ್ದು ಮಗನಿಗೆ ಗೊತ್ತಿಲ್ಲ. ಹಾ ಹಾ ಗೊತ್ತಿರ್ಲಿಲ್ಲ ಅಂದ್ರೆ ಹಿಂಗೆಲ್ಲ ಆಗ್ತಾವ ಕೆಲಸ. ಆಗ್ತಾವಲ್ರಿಪ್ಪ. ಬಾವು ಒತ್ತಾಟೆ ಆಗಬಾರ್ದು, ಬರೀ ಒತ್ತಾಟೆ ಆಗಬಾರ್ದು. ಹಾ ಹಾ ತಮ್ಮ ನೀ ಮಾತಾಡುವಂತ ಮಾತ ಹಾ ಏನಾಗ್ತದಪ್ಪ ಅಂತಂದ್ರೆ ಪ್ರಯತ್ನದ ವಿಷಯ. ನೀ ಎಲ್ಲಿ ಹೋದ ಮೆಟ್ಟಲು ಹಚ್ಚಿದೆ ಅದನ್ನ ನನಗೆ ಹೇಳ ಮೊದಲ. ಅಲ್ಲೆಲ್ಲಿ ಹಚ್ತಾರ ತೆಗಿರಿ ಅವ್ರು. 84 ಲಕ್ಷ ಜೀವರಾಶಿ ಹುಟ್ಟುವಾಗ ಬ್ರಹ್ಮನ ಮಗನ ಲಗ್ನ ಮಾಡಿಟ್ಟಿನಿ. ಅಲ್ಲಿ ದೈವದ ಬಲ, ಹಾ ದೈವದಾಗಿದ್ದದ್ದು ತಪ್ಪಿಲ್ಲ ತಿಳಿನಿ. ಅದನ್ನ ದಾಟಿಸಿ ಏನಾರ ವಿಷಯ ಮಾತಾಡಿದೇನು? ಎಲ್ಲ ಅಷ್ಟಾವಕ್ರ, ಹಾ ಕವಲ ಋಷಿ, ಹಾ ಅವನ ಮಡದಿ ಸುಜಾತ, ಹೌದು. ಇದೆಲ್ಲ ಜನರಲ್ ಆಗಿ ತಂದಿಟ್ಟು ವಿಷಯ. ಏಟಾನ್ರಿಪ್ಪ ಅಲ್ಲ. ಮಾತಾಡೋದು ದೊಡ್ಡ ದೊಡ್ಡ ಎತ್ತಿ ಎಮ್ಮಿ ಎಳೆಯುವಂತವ. ಹಾ ಕಡೆಗೆ ಮತ್ತೆ ವಿಷಯ ಈ ಸಂತೆಯಲ್ಲಿ ಮಾಡೋದು ಕಾಯಿಪಾಲಿ ಬಜಾರ್ದಾಗ. ಕಾಯಿಪಾಲ್ ಬಜಾರ್ದಾಗ ಹೆಂಗೋ ಮಹೇಶ್? ಪಿಂಟು ಮಾಸ್ತರ ಬಾಯಿಲಿ ಹೇಳುದು ಬ್ರಹ್ಮ ಜ್ಞಾನ, ಒಳಗೇನಿಲ್ಲ ಮುರಾದಿ ಮಣ್ಣ ಆಗಬಾರ್ದು. ಆಗಬಾರ್ದ್ರಿಪ್ಪ ಹಂಗ. ಹಾ ಹಾ ಹಿಂಗ ನೋಡು ವಿಷಯ ಕೇಳ್ರಿ. ಒಂದು ಮಾತು ಪಿಂಟು ಮಾಸ್ತರ್ ಕೇಳಿದೆ ನನಗ. ಏನ್ ಕೇಳ್ತಾನ್ರಿಪ್ಪ? ಬ್ರಹ್ಮನ ಮಗನ ಲಗ್ನ ಆಗಬೇಕಾದ್ರೆ ಎಷ್ಟು ವರ್ಷಕ್ಕಾಯ್ತು? ಹಾ ಹಾ ಕೇಳೇನ್ರಿಪ್ಪ.
ಹೌದಾ? ಹಾ ಬ್ರಹ್ಮನ ಮಗನ ಲಗ್ನ ಆಗ್ಬೇಕಾದ್ರೆ ಎಷ್ಟು ವರ್ಷಕ್ಕಾಯ್ತು ಅಂತಂದಾಗ ನಾ ಮೊದಲನೇ ಪದದಾಗ ಹೇಳಿನಿ. ಏನ್ರಿಪ್ಪ ಅದು? ಮಗ 16ರಿಂದ 18 ವಯಸ್ಸಕ್ಕೆ ಬಂದ ಮೇಲತ್ತ ಲಗ್ನ ಮಾಡ್ಯಾರತ್ತ ನಾ ಹೇಳಿನಿ. ಹೌದು, ಅದೇ ಪದದಾಗ ಉತ್ತರ ಕುಲ್ಲಾಗ್ಯದ. ಆಗ ಕೊಲ್ಲ ಆಗೈತದ. ಇನ್ನು ಅವನಿಗೆ ಕನ್ಯಾ ಯಾರನ್ನ ತೆಗೆದ್ರು ಅಂತ ಕೇಳಿದ್ರೆ ಮಾಯಾಸೂರನ ಮಗಳು. ಹಾ ಹಾ ಮಾಯಾಸೂರನ ಮಗಳನ್ನ ಹೌದು ಲಗ್ನ ತೆಗದಾರ. ಹಾ ಹಾ ಕನ್ಯಾ ನಿಶ್ಚಯ ಮಾಡ್ಯಾರ. ಮಾಡ್ಯಾರಲ್ರಿಪ್ಪ? ಹೌದತ್ತಮ್ಮ. ಅದ್ ಮುಂದ 8 ವರ್ಷಕ್ಕತ್ತಂದ್ರ 16ರಿಂದ 18 ವರ್ಷಕ್ಕತ್ತೇಳಿ ಲೇಖನೊಳಗೆ ಹೆಂಗೆ ಬಂದದ. ಹಾ ಹಾ ಇನ್ನ ಲಗ್ನದ ಕಾರ್ಯಕ್ಕ ಉಪ್ಪದೆ ಯಾರಿದ್ದ ಅಂತ ಕೇಳ್ಯಾರ. ಕೇಳ್ಯಾರಿಪ್ಪ ಅದನ್ನು? ಉಪ್ಪದೆ ಅಂದ್ರ ಯಾರು? ಸ್ವಾಮಿ. ಹಾ ಮಂಗಲಂ ತಂತು ನಾನೇನಾತ್ ನುಡಿತಾನ್ರಲ್ಲ ಸಾಕ. ಹಾ ಆ ಲಗ್ನದೊಳಗ ಉಪ್ಪದೆ ಯಾರಿದ್ರು ಅಂತ ಕೇಳಿದ್ರ ದೇವತೆಗಳ ಗುರು ಬೃಹಸ್ಪತಿ. ಹಾ 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 ಬೃಹಸ್ಪತಿ ಬಂದ ಅಲ್ಲಿ ಉಪ್ಪದೆ ಆಗಿ ಮಂತ್ರಾಕ್ಷತೆಯನ್ನ ನುಡಿದು ಮಂತ್ರವನ್ನ ಪಠಿಸ್ಯಾನ. ಹೌದಾ? ಈ ಮಾತು ನನ್ನ ತಲೆ ಒಳಗಿರ್ಲಿ. ಹಾ ಹಾ 2 ಮಾತುಗಳನ್ನ ನಾನು ಕೇಳಿನಿ. ಕೇಳಿದ್ವಲ್ರಿಪ್ಪ? 4 ಹಿಡಿ ಭಂಡಾರ 4 ಕಾರ್ಯಕ 1 ಹಿಡಿ ಭಂಡಾರ 1 ಲಿಂಬೆಯನ್ನ ಏಕಕಾಲಕ್ಕೆ ಪದ್ಮಾವತಿ ಸೇವನೆ ಮಾಡ್ಯಾಳೋ ಹೌದು ಅಥವಾ ಹಾ ಹಂತ ಹಂತವಾಗಿ ಸೇವನೆ ಮಾಡ್ಯಾಳ ತಂದಾಗ ಇಲ್ಲ, ಹಂತ ಹಂತವಾಗಿ ವರ್ಷಕ್ಕೆ ಒಂದೊಂದು ಸೇವನೆ ಮಾಡ್ಯಾಳ. ಹಾ ವರ್ಷಕ್ಕೆ ಒಂದೊಂದು ಮಕ್ಕಳಿಗೆ ಹಡ್ದಾಳ. ಹಡದಾಳದಾಳ್ರಿಪ್ಪ. ಓರೆ ತಡ್ರಿ ಒಂದು ಸ್ವಲ್ಪ, ನೀವು ಎಷ್ಟು ಕುಡ್ರಿಲ್ಲ ಎಲ್ಲ ಗಟ್ಟಿ ಬಂಗಾರ ಐತಿ. ಇಲ್ಲಿ ಏನು ನಾವು ಕಾಯಿಪಾಲಿ ಬಜಾರ್ ವ್ಯಾಪಾರ ಮಾಡಂಗಿಲ್ಲ, ಗಪ್ರಿ ನೀವು. ಒಟ್ಟ ಎಲ್ಲ ಹೇಳ್ತೀವಿ ಗಪ್ರಿ, ಹಂಗ ಬಿಟ್ಟು ಕೊಡಂಗಿಲ್ಲ, ಗಪ್ರಿ ನೀವು. ಹಾ ಇಲ್ಲಿ ಒಂದು ವಿಷಯ ಏನ್ರಿಪ್ಪ? ಆ ಟೈಮದೊಳಗೆ ಹಂತ ಹಂತವಾಗಿ ಪದ್ಮಾವತಿ ಸ್ವೀಕಾರ ಮಾಡ್ಯಾಳ. 5ನೇ ವರ್ಷಕ್ಕೆ ನಿಂಬೆ ಹಣ್ಣಿನ ಪಾಳೆ ಬತ್ತು. ಅಲ್ಲಿವರೆಗೆ ನಿಂಬೆ ಹಣ್ಣು ಹೆಂಗೆ ಉಳಿತು, ಅದು ಒಣಗಿ ಹೋಗ್ಲಿಲ್ಲ ಏನಾತ ದೈವಕ್ಕೆ ಸಂಶಯ ಬರಬಾರದು ತಿಳ್ಕೊಂಡು ಹಾ ಒಂದು ದೃಷ್ಟಾಂತ ಕೊಟ್ಟವ ಜನಕರಾಜ ಅಂದು. ಏನ್ರಿಪ್ಪ ಅದು? ಜನಕರಾಜಾಗ ಒಬ್ಬ ಜನಕರಾಜನ ಮಡದಿಗೆ ಹಾ ಒಂದು ಹಿಡಿ ಅಕ್ಕಿ ಕೊಟ್ಟು ಹೋಗಿದ್ದ. ಹೌದು. ಮಂತ್ರಿಸಿ ಕೊಟ್ಟು ಹೋದಾಗ ಇದರಿಂದ ನಿನಗೆ ಮಕ್ಕಳಾಗ್ತಾವ, ಗಂಡ ಮಗ ಹುಟ್ಟತಾನ ತಂದಾಗ ನೆರಮನೆಕ್ಕೆ ಒಬ್ಬಕ್ಕೆ ಹೆಣ್ಮಗಳ ಮಾತು ಕೇಳಿ ಹಾ ಹಿತ್ತಲದೊಳಗೆ ಕಟ್ಟಿಗೆ ಮ್ಯಾಲ ಆ ಅಕ್ಕಿ ಹಾರಿಸಿ ಹೋಗೋದು ಒಣಗಿರ್ತಕ್ಕಂಥ ಕಟ್ಟಿಗೆ ಚಿಗುತು. ಇಂಥ ಒಂದು ಶಕ್ತಿ ಅದ. 5 ವರ್ಷದವರೆಗೆ ಲಿಂಬೆ ಹಣ್ಣ ಹಾ 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 ಉಳ್ದದ ಅಂತ ಹೇಳಿದ್ರು ಅವ್ರು. ಹೇಳ್ತಾರಪ್ಪ. ಹೇಳಿದ್ರ ಹಾ ಏನಾರ ಹೇಳ. ಯಾಕಂತಂದ್ರೆ ಇದ್ರೊಳಗೆ ಸತ್ಯ ಯಾವುದು ಅಸತ್ಯ ಯಾವುದು ತೂಕ ಅನ್ತಕ್ಕಂಥದ್ದು ಏನದ. ಸತ್ಯ ಅನ್ನುವಂಥ ಸಭಾ ಅದ, ಕಮ್ಮ ಅದ ಕಡೆ ಕಾಣಿ ಹಾಕ್ತಾರ. ಹೌದು. ಇವತ್ತು ನಾ ಶಾನೆ ಅಂದ್ರು ನನ್ನ ಬಾಯಿಲಿ ಅಂದ್ರೆ ಆಗಂಗಿಲ್ಲ, ಹೌದು. ನೀ ಶಾನೆ ಅಂದ್ರು ನಿನ್ನ ಬಾಯಿಲಿ ನೀ ಅಂದ್ರೆ ಆಗಂಗಿಲ್ಲ. ದೈವ ಅನ್ನುವಂಥದ್ದು ಯಾರು ಶಾನ್ಯ, ಯಾರು ಹುತ್ಸ, ಯಾರು ಓದ್ಕೊಂಡಾರ, ಯಾರು ತಿಳ್ಕೊಂಡಾರ, ದೈವ ನೋಡಿದ್ರ ಒಳಗೆ ಯಾರು ಜ್ಞಾನಿದಾರ ಯಾರು ಅಜ್ಞಾನಿ ಇದಾರ, ಹೌದಾ? ದೈವ ತೂಕ ಮಾಡ್ತದ. ಇಲ್ಲಿ 2 ವಿಷಯ. ಏನ್ರಿಪ್ಪ? ಮಾಯಾಸೂರನ ಮಗಳ ಹಾ ಹೆಸರೇನು ಕನ್ಯಾ, ಇನ್ನು ಬ್ರಹ್ಮದೇವರ ಮಗನ ಹೆಸರೇನು? ಹೌದು, ಗೊತ್ತಾಯ್ತು. ಹಾ ಇವು 2 ಹೆಸರೇನು ತೊಟ್ಟಲದಾಗ ಹಾಕಿ ಹೆಸರಿಟ್ಟಾರ ಅನ್ನುವಂಥವ. ಇವೆರಡು ಮಾತು ಕೇಳಿದಿ. ಹೌದು. ಇದೇ ಮಾತಿನೊಳಗ ಅವೆರಡಕ್ಕೆ ಉತ್ತರ ಕೊಟ್ಟು ನನಗೆ 2 ಮಾತು ದೈವದ ಅಪ್ಪನ ತಗೊಂಡು 2 ಪ್ರಶ್ನೆ ಕೇಳ್ಯಾನ. ಕೇಳ್ಯಾರಪ್ಪ? ಏನು ಕೇಳ್ಯಾನು ಅಂತ ಕೇಳಿದ್ರ ಅಕ್ಕನೇಳ ಮಾಯವ ತಮ್ಮನ ಸಲುವಾಗಿ ಹರಕೆ ಹೊತ್ತಲು ಗುರು ರೇವಣ ಸಿದ್ಧನ ಹಬ್ಬ ಹಾಕಬೇಕಾಗಿತ್ತು. ಹೌದು, ಗುರು ರೇವಣ ಸಿದ್ಧನ ಹಬ್ಬ ಹಾಕಬೇಕಾಗಿತ್ತು. ಹಬ್ಬದ ಕಾರ್ಯದೊಳಗ ಕಾಮರತಿ ಇದ್ಲೋ ಅಥವಾ ಇಲ್ಲೋ? ಹೌದು, ಕೇಳ್ಯಾರ್ರಿಪ್ಪ. ಇಲ್ಲ ತಂದ್ರ ಎಲ್ಲಿ ಒಯ್ದು ಇಟ್ಟಿದ್ದು ಬೀರ ದೇವ್ರ. ಮತ್ತ ಅದಾಳ ತಂದ್ರ ದುಷ್ಟರನ್ನ ಸಂಹಾರ ಮಾಡೋ ಟೈಮ್ದಾಗ ಕಾಮರತಿನ ಓದಿ ಎಲ್ಲಿಟ್ಟ. ಆಕಿ ವ್ಯವಸ್ಥಾಕ ಆ ಕಾಮರತಿ ಜೋಡಿ ಯಾರಿಗೆ ಬಿಟ್ಟ? ಹೌದು, ಕೇಳ್ಯಾರಪ್ಪ. ಇದು 1ನೇ ಮಾತ. ಇನ್ನು 2ನೇದೊಂದು ಕೇಳ್ಯಾನ. ಏನು ಕೇಳ್ಯಾನ್ರಿಪ್ಪ? ಹೇಳ ನೋಡ್ನು. ಕುದ್ರಿದ್ರಿ ಇದಲ್ದ ಇನ್ನ ಒಂದು ಕೇಳ್ಯಾನ. ದರ್ಲ ಬರ ಮುಂದ ಏನು ತಿಳಿಯೋ ತಮ್ಮ. ಕಾಮರತಿ ಗುರು ರೇವಣ ಸಿದ್ಧನ ಹಬ್ಬ ಹಾಕಿದಾಗ ಅದಾಳಲ್ಲಿ. ಅಕ್ಕನೇಳ ಮಾಯವನ್ನ ಕರ್ಕೊಂಡ್ ಬರ್ಬೇಕಾದ್ರೆ ದೇವರಿಗೆಳೆಯ ಬಪ್ಪನ ಕಾಡಿಗೆ ಜ್ವಾಳದ ತೆನೆ ರೊಟ್ಟಿ ಮಾಡಿದಕ್ಕಿ ಕಾಮರತಿನೇ. ಕಾಮರತಿನ ಅಲ್ರಿಪ್ಪ. ಬಪ್ಪನ ಕೈಯಾಗ ಬುತ್ತಿ ಕಟ್ಟಿ ಕೊಟ್ಟು ಕಳಿಸಿದ್ಲು. ಅಕ್ಕನೇಳ ಮಾಯವನ ಮನೆಗೆ ಮಂದನಗಿರಿಗೆ ಬಂದ ಯಾರು?
ದೇವರ ಗೆಳೆಯ ಬಪ್ಪಣ್ಣ. ದೇವರ ಗೆಳೆಯ ಬಪ್ಪಣ್ಣ ಬಂದ ಟೈಮ್ದೊಳಗ ಬುತ್ತಿ ಬಿಚ್ಚಿ ನೋಡ್ತಾನ, ಕಾಡಿಗಿದೇನಿದು ರೊಟ್ಟಿ ಮಾಡಿದ್ಲು, ಹಾ ಇದು ನನ್ನ ತಮ್ಮನ ಮಡದಿ ಕಾಮರತಿದ ಕೆಲಸ ತಿಳ್ಕೊಂಡ ಮನುಷ್ಯನೊಳಗ ಹಾ ನೋವಾಯ್ತು. ಹೌದ್ ಮುಂದ ಗುರು ರೇವಣ ಸಿದ್ಧನ ಹಬ್ಬದೊಳಗ ಕಾಮರತಿ ಅದಾಳಲ್ಲಿ, ಹಾ ಹಾ ಎಲ್ಲಿ ಹೋಗಿಲ್ಲ. ಮುಂದೆ ದುಷ್ಟರನ್ನ ಸಂಹಾರ ಮಾಡೋ ಟೈಮ್ದೊಳಗ ಕಾಮರತಿಗೆ ಹಾ ಎಲ್ಲಿ ಬಿಟ್ಟ ಅಕ್ಕವ್ವ ಮಾಯವನ್ನ ಕರ್ಕೊಂಡು ದುಷ್ಟರ ಸಂಹಾರಕ್ಕೆ ಹೋಗ್ಯಾನ ಅಂತ ಹೇಳಿ ಹಾ ಹೇಳ್ಯಾರಿಪ್ಪ. ಅಲ್ಲಿ ಕಾಮರತಿನ ಎಲ್ಲಿಗೆ ಬಿಟ್ಟ ಅಂತ ಕೇಳಿದ್ರ ಸಾಂಗಲಿ ಜಿಲ್ಲಾ ಜತ್ತ ತಾಲೂಕ, ಸಾಂಗಲಿ ಜಿಲ್ಲಾ ಕೌಟಾಮಕ್ಕಳ ತಾಲೂಕ ಹಾ ಹಾ ಆರೇವಾಡಿ ಗ್ರಾಮಕ್ಕ ಕಾಮರತಿನ ಬಿಟ್ಟ. ಬಿಟ್ಟಾನ್ರಿಪ್ಪ. ಕಾಮರತಿ ಜೊತೆಯಲ್ಲಿ ವ್ಯವಸ್ಥೆ ಮಾಡಾಕ ಸೂರಮುತ್ಯನಿಟ್ಟಾನ. ಸೂರಮುತ್ಯ ಇನ್ನೂವರೆಗೆ ಆದ್ರೂ ಸಹಿತ ಸಾಂಗಲಿ ಜಿಲ್ಲಾ ಕೌಟಾಮಕ್ಕಳ ತಾಲೂಕು ಆರೇವಾಡಿ ಒಳಗ ಕಾಮರತಿ ಸ್ಥಾನ ಅದ. ಡಲ್ಗಾಯಿ ಗುಡ್ಡದ ಮೇಲೆ ಸೂರಮುತ್ಯನ ಗುಡಿ ಅದ. ರೇವಣ ಸಿದ್ಧನ ಹಬ್ಬ ಹಾಕಿದಾಗ ಕಾಮರತಿ ಅದಾಳ, ಆಕೆ ಎಲ್ಲಿ ಹೋಗಿಲ್ಲ. ಇದು ನಿನ್ನ ಪ್ರಶ್ನೆದ ಉತ್ತರ. ಇನ್ನೊಂದು ಏನ್ರಿಪ್ಪ? ತೇಜಿ ಬದ್ದಲ್ಲ ನನಗೆ ಕಾಕಾ ಪ್ರಶ್ನೆ ಕೇಳ್ಯಾನಂದ್ರ ನಾನು ಒಂದು ಅವನಿಗೆ ಕೇಳ್ತೀನಿ ಅಂತ ದೈವದ ಕಡೆಯಿಂದ ಚಪ್ಪಾಳಿಗೆ ಹೊಡೆಸ್ಕೊಂಡ. ಮಾಳಿಂಗರಾಯನ ಕುದುರೆ ಹೆಸರು ದೀಪಕ. ಹೌದು. ಇನ್ನ ಬೀರ ದೇವರಿಗೆ ಕುದುರೆ ಇತ್ತು ಅಥವಾ ಎಲ್ಲೋ ಕೇಳ್ಯಾರಿಪ್ಪ. ಇತ್ತಂದ್ರ ಕುದುರೆ ಹೆಸರೇನಾ ಅನ್ನುವಂತ ಮಾತು ಕೇಳ್ಯಾನ. ಬೀರ ದೇವರಿಗೆ ಕುದುರೆ ಇತ್ತು. ಹೌದು. ಬೀರ ದೇವರಿಗೆ ಕುದುರೆ ಇತ್ತು, ಅದ್ರ ಹೆಸರು ಏನಪ್ಪಾ ಅಂತಂದ್ರ ಕೃಷ್ಣನ ಅರಮನೆ ಒಳಗೆ ಇದ್ದಿರ್ತಕ್ಕಂಥ ಪಂಚ ಕಲ್ಯಾಣ ಬಂಗಾರ ವರ್ಣದ ಕುದುರೆ ಅಂತೇಳಿ ಅದಕ್ಕೆ ಹೆಸರು ಬಂದದ. ತೇಜೋಮಯ ಹಾಲುಮತ ಪುರಾಣದೊಳಗೆ ಹಿಂಗ ಸ್ಪಷ್ಟ ಬರ್ದಿಟ್ಟಾರ. ಬರ್ದಿಟ್ಟಾರಲ್ರಿಪ್ಪ. ಇದು ಬೀರ ದೇವರ ಹತ್ತುವಂತ ಕುದುರೆ ಹೆಸರ. ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತ ನಡೆದಾವ. ಪ್ರಯತ್ನದ ಫಲ ಹಿಡಿದಿದಿ. ನೀ ಏನು ಮಾತಾಡಿದಿ? ಪರಮಾತ್ಮನ ಕುರಿತು ತಪಸ್ಸರೆ ಮಾಡಿದ ಭಸ್ಮಾಸುರನ ಭಕ್ತಿಗೆ ಒಲಿದು ಪರಮಾತ್ಮ ಏನ್ ಬೇಡ್ತಿ ಬೇಡಂದ. ಅಂದಾರಲ್ರಿಪ್ಪ? ಉರಿ ನೇತ್ರ, ಉರಿ ಹಸ್ತ ಮತ್ತು ನಿನ್ನ ಮಡದಿ ಪಾರ್ವತಿನ ಕೊಡುವತ್ತು ಬೇಡಿದ. ಹೌದು. ಆ ಟೈಮ್ದೊಳಗೆ ಕೊಟ್ಟ ಮಾತಿಗಾಗಿ ಪರಮೇಶ್ವರ ಬಿಟ್ಟು ಕೊಟ್ಟನಲ್ರಿಪ್ಪ? ಕೊಟ್ಟಾನಿಲ್ಲ. ಹೌದು. ಇಲ್ಲಿ ಪ್ರಯತ್ನ ಮಾಡಿ ವಿಷ್ಣು ದೇವರ ಮೋಹಿನಿ ರೂಪ ತೊಟ್ಟನಲ್ರಿಪ್ಪ? ತೊಟ್ಕೊಂಡು ಬಂದು ಏನು ಮಾಡಿದ? ಪಾರ್ವತ ದೇವಿನ ಬಿಡಿಸ್ಕೊಂಡು ಬರ್ಬೇಕಾದ್ರೆ ಮೋಹಿನಿ ಆಗಿ ನರ್ತನ ಮಾಡಕತ್ತ. ಕಡಿಗೆ ಅಲ್ಲಿ ಬತ್ತು ಇಲ್ಲಿ ಬತ್ತ ತಿಳ್ಕೊತ ಕಣಕಾನ ಊತೈತಿ. ಕಡಿ ಆಟ ಮಾಡ್ಕೊಂಡು ನಿಗರ ಹಿಡ್ದ ನಿಂಗಯ್ಯ ಇಲ್ಲಿಗೆ ಬಂತಪ್ಪ ಸಂಗಯ್ಯ ತನ್ನ ತಲೆ ಮ್ಯಾಗ ಕೈ ಇಟ್ಕೊಂಡ. ಹೌದು. ಆ ಮೋಹಿನಿ ಇಟ್ಕೊಂಡಂತ ಕೈಯವನ್ನ ನೋಡಿ ಭಸ್ಮಾಸುರ ತನ್ನ ತಲೆ ಮೇಲೆ ಕೈ ಇಟ್ಕೊಂಡ. ಕೈಯಾಗ ಉರಿ ಹಸ್ತೈತಿ ಅನ್ನೋದು ಗುರ್ತಾಗ್ಲಿಲ್ಲ. ತನ್ನ ತಲೆ ಮ್ಯಾಗ ಕೈ ಇಟ್ಕೊಂಡು ತಾನೇ ಸುಟ್ಕೊಂಡು ಸತ್ತ ಅಂತ ಹೇಳ್ದಿ. ಹೌದು. ಖರೆ ಅವ ಪ್ರಯತ್ನ ಮಾಡಿ ಭಕ್ತಿ ಮಾಡಿ ಪರಮಾತ್ಮನ ಒಲಿಸ್ಕೊಂಡ. ಉರಿ ನೇತ್ರ ತಂದಿದ್ದ, ಉರಿ ಹಸ್ತ ತಂದಿದ್ದ, ಪಾರ್ವತಿನೂ ತಂದಿದ್ದ. ಅದು ಹೋಗಿ ದಂಡಿಗೆ ಹತ್ತಾನ? ಹತ್ಲಿಲ್ರಿಪ್ಪ. ದಾರ್ಯಾಗ ವ್ಯರ್ಥ ಆತಿಲ್ಲ. ಹೌದು. ಮತ್ತ ನೀ ಏನು ಬೆಳೆಸಿದಂಗಾತು ಹೊತ್ತಮ್ಮ? ನೀ ಇಲ್ಲಿ ಏನು ಬೆಳೆಸಿದಂಗಾತು? ಎಲ್ಲ ಕಲಿಸಿ ಬಿಟ್ಟಾರ್ರಿ. ಇನ್ನೊಂದು ದೃಷ್ಟಾಂತ ಕೊಟ್ಟೆ. ಮತ್ತೇನು ಕೊಟ್ಟಾರ್ರಿ? ಐರಾವಣ ಮೈರಾವಣ ರಾಮ ಲಕ್ಷ್ಮಣರ ಜೋಡಿ ಯುದ್ಧ ಮಾಡ್ತಿದ್ರು. ಏನು ಮಾಡಿದ್ರು ಅವರು ಮರಣ ಆಗ್ತಿದ್ದಿಲ್ಲ. ಇನ್ನು ಹೆಂಗ ಮಾಡ್ಬೇಕು ಅಂತ ಚಿಂತೆ ಆಯ್ತು. ಹನುಮಂತ ದೇವರು ಚಂದ್ರಶೇನನ ಬಳಿ ಹೋದಲ್ರಿಪ್ಪ. ತಾಯಿ ಐರಾವಣ ಮೈರಾವಣರ ಪ್ರಾಣ ಎಲ್ಲದ ನನಗೊಂದು ತುಸು ಹೇಳಿಕೊಡು. ನನ್ನ ರಾಮದೇವರಿಗೆ ಜೀವಕ್ಕೆ ಕೂತ್ ಬಂದದ ತಂದ್ರಾಗ ಚಂದ್ರಶೇನ ಹೇಳಿದ್ಲು, ನಂದೊಂದು ಮಾತು ಪಾಲಿಸ್ತೇನಂತಂದ್ರ ನಾ ಇದನ್ನ ಹೇಳ್ತೀನಿ ಅಂದ್ಲು. ಕೈಯಾಗ ಕೈ ಹಾಕಿ ವಚನ ಕೊಟ್ಟನಲ್ರಿಪ್ಪ. ಅವಾಗ ಇಲ್ಲಿ ನಮ್ಮ ಮನೆ ಮುಂದೊಂದು ಗಿಡ ಅದ. ಗಿಡದ ಕೆಳಗೊಂದು ಅಮೃತ ಕುಂಡ ಅದ. ಆ ಕುಂಡದೊಳಗ ಗುಂಗಿ ಹುಳುಗಳು ಉಳ್ಳಾಡ್ತಾವ. ಹೋಗಿ ಅವ್ರ ಮ್ಯಾಲ ಅಮೃತ ಸಿಂಪಡಿಸ್ತಾವ. ಎಟ್ಟು ಹೊಡೆದ್ರು ಅವ್ರ ಪ್ರಾಣ ಹೋಗಂಗಿಲ್ಲ, ಅವ್ರು ಅಮರರಾಗಿ ಉಳಿತಾರ ಅಂತ ಹೇಳು. ಹೌದು. ಅವಾಗ ಹನುಮಂತ ಏನ್ ಮಾಡಕತ್ತ? ರಾಮ ಲಕ್ಷ್ಮಣ ಐರಾವಣ ಮೈರಾವಣ ಜೋಡಿ ಯುದ್ಧ ಮಾಡುವಾಗ ಅವು ಏನು ಬರ್ತಿದ್ದು ಗುಂಗಿ ಹುಳ ಕೈಯಾಗಿ ಹಿಡಿದು ಹೊಸದ್ ಬಿಡಾಕತ್ತ, ತಿಕ್ಕಿ ಬಿಡಾಕತ್ತ. ಹೌದು. ತಿಕ್ಕಿ ಬಿಡಾಕತ್ತ. ಎಲ್ಲ ಸಾಯಾಕತ್ತು. ಸಾಯಾಕತ್ತ ಟೈಮದೊಳಗ ಮುಂದೆ ಏನಾಯ್ತು? ಇನ್ನು ಒಂದೇ ಒಂದು ಉಳಿತು. ಅದು ಬಂದ ಕನಿಕರದಿಂದ ನಾನು ಕೊಲ್ಬ್ಯಾಡ ಪಾನಿ ಏನ್ ಹೇಳ್ತಿ ಅದನ್ನ ಕೇಳ್ತಾನತ್ತು. ಹೌದು.
ಅವಾಗ ಆಯ್ತು ಇದು ಉಪಯೋಗ ಬರ್ತೈತಿ ತಿಳ್ಕೊಂಡು ಅದನ್ನ ಬಿಟ್ಟ. ಚಂದ್ರಸೇನನ್ ಕೇಳಿದ, ತಾಯಿ ನೀ ಹೇಳ್ದಂಗ ಕಲ್ಯಾಣ ಆಗ್ಯದ, ಏನ್ ಹೇಳ್ತೀಯ ಅಂದಾಗ, ನೀನು ರಾಮದೇವರು ಒಂದು ದಿವಸ ನನ್ನ ಮಂಚಕ್ಕೆ ಬರ್ಬೇಕಂತಂದ್ಲು. ಹೌದು. ಅವಾಗ ಅದೇ ಒಂದು ಗುಂಗಿ ಹುಳ ಒಯ್ದು ಚಂದ್ರಸೇನನ ಮಂಚದ ಕಾಲಿಗೆ ಬಿಟ್ಟ, ಅದು ಕೊರದ ಭಂಗ ಮಾಡಿಬಿಡ್ತು. ಹೌದು. ರಾಮದೇವ್ರಿಗೆ ಹೇಳ್ದ, ಯಪ್ಪ ನೀ ಅಲ್ಲಿ ಹೋಗು, ಹೋಗಿ ನಾ ಮಾತು ಕೊಟ್ಟು ಬಂದಿನಿ, ಆ ಪ್ರಕಾರ ಹೋಗು ತಿಳ್ಕೊಂಡು ಅಲ್ಲಿ ಹೋದ. ರಾಮದೇವ್ರ ಹೋಗಿ ಪಾದ ಸ್ಪರ್ಶ ಮಾಡಿಬಿಡದ, ಕೈ ಸ್ಪರ್ಶ ಮಾಡಿಲ್ಲ. ಮ್ಯಾಗ ಬಲಗಾಲ ಎತ್ತಿ ಇಡ್ತಿದ್ದ, ಮಂಚದ ಕಾಲು ಮುರ್ಕೊಂಡು ಬೆತ್ತು. ನನಗೆ ಅಪಶಕನ ಆಯ್ತು ಅಂತ ತಿಳ್ಕೊಂಡು ರಾಮದೇವ್ರು ಹೊಳ್ಳಿ ಬಂದ. ಹೌದು. ಗಂಡ ಸತ್ರು ಸಹಿತ ಗಂಡ ಸಾಯ್ತಾನ ಅನ್ನೋದು ಅರು ಬಿಟ್ಟು ಚಂದ್ರಸೇನ ಇಂಥದೊಂದು ಉಪಕಾರ ಮಾಡ್ಯಾಳ. ಮಾಡ್ಯಾಡ್ರಿಪ್ಪ. ಖರೆ ರಾಮ ಹನುಮಂತ ಕೂಡಿ ಅಂತದೇನು ಉಪಕಾರ ಮಾಡಿದ್ರಿ ಇಲ್ಲಿ? ಏನ್ ಮಾಡ್ಯಾರ ಅರ್ಜುನ? ಅಲ್ಲೇನ್ ಮಾಡ್ತಾರ? ದ್ರೋಹ ಬಗದಂಗ ಆಯ್ತಿಲ್ಲ. ಹೌದು ತಮ್ಮ. ಪ್ರಯತ್ನದ ಪಾಲ ಮಾತಾಡಿದ್ರ ದೈವದ ತಲಿ ತೂಗಬೇಕು. ಅಲ್ಲೋ ಹುಚ್ಚಪ್ಪ, ಹೌದು. ಸತ್ಯವಾನನ ಮಡದಿ ಸಾವಿತ್ರಿ ಪ್ರಯತ್ನದಿಂದ ಸತ್ತ ಗಂಡನ ಪ್ರಾಣ ಪಡೆದಿಲ್ಲ. ಪಡ್ದಾಳ್ರಿ. ಇಂಥದ್ದು ಹೇಳಾಕ ನಿನಗೆ ಬುದ್ಧಿ ಬರೋದಿಲ್ಲ. ಹಂಗ್ಯಾಕೆ ಮಾಡತ್ತಾರ? ನಿದ್ಗನಾದಾರ ಅವರು. ಅತ್ರಿ ಋಷಿ ಮಡದಿ ಅನಸೂಯಾದೇವಿ ತ್ರಿಮೂರ್ತಿಗಳನ್ನ ಕೂಸು ಮಾಡಿ ಚೆಲ್ಲಿಲ್ಲ. ಚೆಲ್ಲಾಡ್ರಲ್ಲ. ಎಷ್ಟೋ ವರ್ಷ ತೊಟ್ಟಿಲದೊಳಗೆ ಕೂಸುಗಳು ಆಡಿಲ್ಲ. ಹೆಂಗೋ ಮಯ್ಯಪ್ಪ? ಹೌದು. ಅಲ್ಲಪ್ಪ, ಒಂದಲ್ಲ ಎರಡಲ್ಲ 3 ದಿನ ಸೂರ್ಯನ ತರಿಬದಂತ ಅನ್ಲಾದೇವಿ. ಇದು ಪ್ರಯತ್ನ ಹೌದಲ್ಲ? ಪ್ರಯತ್ನ ಮತ್ತೆ ಹೇಳ್ತಾನ, ಎಲ್ಲಾರು ಜೋಡಿ ಹಾಡಿಕೆ ಮಾಡೋದೇ ಬೇರೆ, ಅಲ್ಲಿಗೆ ಪಿಂಟು ಮಾಸ್ತರ್ ಜೋಡಿ ಹಾಡಿಕೆ ಮಾಡೋದೇ ಬೇರೆ. ನೋಡಪ್ಪ ನನಗ 53 ಮುಗದ 54 ಚಲೋದವ್. ನಂದು ಏನಾರ ಆಗ್ಲಿಕ್ಕರೆ ಇನ್ನ 30ರೊಳಗೆ ಮುಕ್ಕದಿ. ಓ ಮಗನ, ನಿನ್ನ ತಲಿ ಹೋಗಿ ಅಡಿಗೆ ಮಾಡು ಒಲಿ ಆಗೈತಿ ನೋಡು. ವಿಷಯ ಎಲ್ಲಿಗೆ ಹೋಯ್ತು, ಎಲ್ಲಿ ಬತ್ತು, ಯಾವ ದೃಷ್ಟಾಂತ ಕೊಡಬೇಕು, ನಮ್ಮ ಅಪ್ಪ ಎಲ್ಲಿ ಓದ್ ಮೆಟ್ಟಲು ಹಚ್ಚಾನ, ಅದಕ್ಕೆ ಓದಿ ಏನ್ ನಾವು ಸಂಬಂಧ ಹಚ್ಚಬೇಕು. ಹೌದು. ನಿಂದ ಏನಾಗ್ಯದ ಗೊತ್ತೇನು? ಏನ್ರಿ? ಎತ್ತನ್ನ ಮಾಮಾರ, ಎತ್ತನ್ನ ಕೋಗಿಲೆ, ಎತ್ತಿಂದ ವ್ಯತ್ತ ಸಂಬಂಧವಯ್ಯ. ಹೌದು. ಎತ್ತ ಎರಿಗಿ ಕ್ವಾನ ಕೆರಿಗಿ ಹಂಗ ನಡ. ಹಿಂಗಾಗ್ಯದ ನಿನ್ನ ಜನ್ಮಿ ಹೊತ್ತ. ವಿಷಯ ವಿಷಾಂತರ ಮಾಡಬೇಡ. ಪ್ರಯತ್ನ ಅಂದ್ರೆ ಏನು ಮೊದಲು ನೀ ತಿಳ್ಕೊ ಅದನ್ನ. ಪ್ರಯತ್ನಕ್ಕೆ ಮುಂದೆ ಫಲ ಇರಬೇಕು. ಮುಂದೆ ಫಲ ಆಗ್ಬೇಕ್ರಪ್ಪ. ನಂದೇನದ, ಏನು ಭೋಗದೊಳಗಿದ್ದದ್ದು ತಪ್ಪಂಗಿಲ್ಲ. ನಾವು ಮಾಡುದೇನು ಇಲ್ಲ. ಹೌದು. ನಾವು ಸುಮ್ಮ ಇಲ್ಲಿ ಪಾತ್ರಧಾರಿಗಳು. ಹೌದು. ಎಂದು ಭಗವಂತ ಸೂತ್ರಧಾರಿ ಅದಾನು. ಯಾವ್ಯಾವ ಟೈಮ್ಗೆ ಏನ್ ಆಗ್ಬೇಕಾದಿಲ್ಲ ಅವಾಗ ಗುರ್ತೈತಿ, ನಮಗೇನು ಗೊತ್ತಿಲ್ಲ. ಅಟ್ಟ ಹೇಳವ್ರ ನಾವು. ಹೌದು. ನಾವು ಬರೋ ಮುಂದ ಭಗವಂತ ಹುಟ್ಟು ಅನ್ನುವಂತದ ಒಂದು 100 ಪೇಜ್ ನೋಟ್ಬುಕ್ ಕೊಟ್ಟಾನ ನಮ್ಮ ಕೈಯಾಗ. ಕೊಟ್ಟಾನಲ್ರಿಪ್ಪ. 100 ಪೇಜ್ ನೋಟ್ಬುಕ್ದಾಗ ಮೊದಲನೇ ಪೇಜದೊಳಗೆ ನಮ್ಮ ಹುಟ್ಟು ಬರೆದು ಕಳಿಸ್ಯಾನ. ಮುಂದೆ ಲಾಸ್ಟಕ್ಕೆ ಏನ್ ಮಾಡ್ಯಾನ, ಈಗ ನಮ್ಮ ಮಗ ಒಬ್ಬ ಸಾಲಿ ಕಲ್ತಾನ, ಅಳಿಗೆ ಪಿಂಟು. 10-15 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಾಲಿ ಕಲಿಸೀನಿ. ಅವನಿಗೆ ಗೋರ್ಮೆಂಟ್ ನೌಕರಿ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದದ. ಅಪಾಯಿಂಟ್ಮೆಂಟ್ ಆರ್ಡರ್ ಇಂಥ ತಾರೀಕಿಗೆ, ಇಂಥ ತಿಂಗಳ, ಇಂಥ ಟೈಮ್ಕ ನೀನು ಮುಂಬೈಕ್ ಬಂದ ಇಂಥ ಆಫೀಸಿನಾಗ ಜಾಯಿನ್ ಆಗೋತ್ ಬರ್ದು ಕಳಿಸ್ಯಾರ. ಹೌದು. ಅಪಾಯಿಂಟ್ಮೆಂಟ್ ಆರ್ಡರ್ ಬಂದೈತೆ ಅಂತ ನೀ ಹೆಮ್ಮೆಲೆ ನಡೀತಿದಿ. ಖರೆ ಆ ಆರ್ಡರ್ ಕಾಪಿ ತಿರುಗಿಸಿ ನೋಡಿದಂದ್ರೆ ನಿಂದ ರಿಟೈರ್ಮೆಂಟ್ ಡೇಟ್ ಅಲ್ಲೇ ಕೊಟ್ಟಿರ್ತಾನ ನಾವು. ಅಲ್ಲೇ ಕೊಟ್ಟಾನು ಚರ್ಮಣ. 8ನೇ ತಾರೀಕ ನೀನು ರಿಟೈರ್ಡ್ ಐತಿ ನಿಂದ. ಹೌದು. ಹಂಗ ಮೊದಲನೇ ಪೇಜ್ನೊಳಗೆ ನಮ್ಮ ಹುಟ್ಟು ಬರ್ದಾನ, ಲಾಸ್ಟ್ನೇ ಪೇಜ್ನೊಳಗೆ ನೀ ಹಿಂಗ ಸಾಹಿತ್ಯ ಅಂತ ಬರ್ದ ಕಳಿವ್ಯಾನ. ಹೌದು. 100 ಪೇಜ್ ಒಳಗೆ 2 ಪೇಜ್ ಅವ ಬಳಕೆ ಮಾಡ್ಯಾನ. 98 ಪೇಜ್ ಎಲ್ಲ ಹಂಗ ಐತಿ. ಒಳಗೆ ನೀ ಪಾತ್ರ ಮಾಡ್ಬೇಕಾಗೈತಿ ಮಗ. ನಾವು ಹಿಂದ ಸೂತ್ರಧಾರಿ ಅದಾನು, ನೀ ಮಾಡೋದು ಏನೇನು ಇಲ್ಲ, ಎಲ್ಲ ಅವನ ಕೈಯಾಗೈತಿ. ಸುಮ್ ಹಾಡ. ಹೌದು. ಇಷ್ಟ ಐತಿ. ಬಲ್ಲವ್ರಿಗೆ ಬಾಳ ಹೇಳೋದ್ರಾಗ ಏನು ಅರ್ಥ ಇಲ್ಲ. ಒಂದ್ ಗಡಿಗೆ ಅನ್ನದಪ್ಪ ಅಂದ್ರೆ ಒಂದ್ ಅಗಲ ಹೆಚ್ಚಿಗಡಿ ನೋಡಿದ್ರೆ ತಿಳ್ತದ ಉದ್ದೈತಿ ಅಥವಾ ಇಲ್ಲ. ಮತ್ತೆ ತಿಳಿದಾರ್ದ 19 ಜನ ಗಡಿಗಿನ ಡಬ್ ಹಾಕಿ ಕಲಸಾಡ್ಕೋತ ಕೂತ್ರ ಅದಕ್ಕೆ ಜಾನ ತರೇನ ಎಮ್ಮಿ ಕ್ವಾನ ತರದಕ್ಕೆ. ಹೌದಾ? ಹಂಗ್ಯಾಂಗ ಅದಕ್ಕೆ ಬಹಳ ಮಾತಾಡೋದು ಬೇಡ. ಮತನಾಗಬಾರ್ದು. ಮಾಣಿಕ್ಯವಾಗಿಟ್ಟುಕೊಂಡು 5 ನುಡಿ ಕ್ಯಾಲಿ ಹಾಡಿ ಇನ್ನೂ ಕೆಲವೊಂದು ವಿಷಯಗಳನ್ನ ಮಾತಾಡೋದ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳು. ಹೌದು.